ನಾನು ಫಿಶನ್ನು ಸಾಕ್ತಾ ಇದ್ದೇನೆ. ಫಿಶ್ನ ಬೆಲೆ 150ರಿಂದ 300 ರೂಪಾಯಿವರೆಗೂ ಇದೆ, ಡಿಪೆಂಡ್ಸ್ ಆನ್ ಸೈಜು. ಆ ಬೆನಿಫಿಟ್ನಲ್ಲಿ ನನ್ನ ಎಕ್ಸ್ಪೆಂಡಿಚರ್ನ ಮೈನಸ್ ಮಾಡಿದ್ರೆ ಮಿನಿಮಮ್ ನನಗೆ 4 ಲಕ್ಷ ರೂಪಾಯಿ ಉಳಿತದೆ. ಇದು ವಿಯೆಟ್ನಾಂ ಮೊರೆಲ್ ಅಂತೇಳಿ ನಾನು ವಿಜಯವಾಡದಿಂದ ತೊಗೊಂಡು ಬಂದೆ. ಈಗ 6200 ಫಿಶನ್ನು ಇಲ್ಲಿ ಬಿಟ್ಟಿದ್ದೀನಿ. ಅದರಲ್ಲಿ ಒಂದು 20% ಹೋದರೆ ಕೂಡ ನನಗೆ 80% ಸಿಗುತ್ತೆ ಅಂತೇಳಿ. ಈಗ ಮೀನುಗಳು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಇದಕ್ಕೆ ಒಳ್ಳೆ ಫೀಡು ಸಿಕ್ಕಿದೆ ನನಗೆ. ರಾಮನಗರದಿಂದ ನಾನು ಫೀಡ್ ತರ್ತಾ ಇದ್ದೇನೆ. ಪಾಂಡನ್ನು ಮಾಡಲಿಕ್ಕೆ ನನಗೆ JCPಯಿಂದ ಒಂದು 25,000 ರೂಪಾಯಿ ನನಗೆ ಖರ್ಚಿಗೆ ಬಂತು. ಇದಕ್ಕೆ ಟಾರ್ಪಲ್ಗೆ 2 ಲಕ್ಷ ರೂಪಾಯಿ ಆಯಿತು. ಆಮೇಲೆ ಇದು ಲೇಬರು ಅದು ಇದು ಅಂತೇಳಿ ನನಗೆ ಟೋಟಲ್ಲಿ ಒಂದು 5 ಲಕ್ಷ ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದೇನೆ ಇದಕ್ಕೆ. ಇಲ್ಲಿ ಹೊರಗಡೆಯಿಂದ ಯಾವುದೇ ಪ್ರಾಣಿಗಳು ಒಳಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಾನು ಚೈನ್ ಲಿಂಕ್ ಮೆಸ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನಾನೇನು ಯಾವುದೋ ಬುಕ್ಕೋ ಯೂಟ್ಯೂಬೋ ನೋಡಿ ಮಾಡ್ತಾಯಿಲ್ಲ, ಪ್ರಾಕ್ಟಿಕಲ್ಲಾಗಿ ನಾನು ಮಾಡಿದ್ದೀನಿ. ಅದನ್ನು ಬಂದು ನೀವು ಬೇಕಂದರೆ ನೋಡ್ಬೋದು. ನೀರನ್ನು ಬೋರನ್ನು ಫಿಶ್ ಟ್ಯಾಂಕಿಗೆ ಬಿಟ್ಕೊಂಡ್ರೆ ಇದೇ ನೀರನ್ನು ನೀವು ಗಿಡಗಳಿಗೆ ಯೂಸ್ ಮಾಡ್ಬೋದು. ನೀವು ಬೆಳಗ್ಗೆ 1 ಅವರ್ ಸಾಯಂಕಾಲ 1 ಅವರ್ ಇದಕ್ಕೆ ಸ್ಪೆಂಡ್ ಮಾಡಿ ನೀವು ಎಂಜಾಯ್ ಮಾಡ್ಬೋದು ಇದನ್ನು. ಹಾಗೆ ಆಂಧ್ರ ಮತ್ತು ತಮಿಳುನಾಡು ಮಾರ್ಕೆಟು ತುಂಬ ಚೆನ್ನಾಗಿದೆ, ಅವರು ಇದನ್ನು ಭಾಳ ಇಷ್ಟಪಡ್ತಾರೆ. ನಾವು ಎಷ್ಟು ನೀರು ಒಳಗಡೆ ಬಿಡ್ತೀವೋ ಅಷ್ಟು ನೀರನ್ನ ಹೊರಗಡೆ ಬಿಡಬೇಕು. ಆವಾಗೇನಾಗುತ್ತೆ, ನೀರಿನಲ್ಲಿ pH ಚೆನ್ನಾಗಿರುತ್ತೆ, ಆಮೇಲೆ ಅವಕ್ಕೆ ಆಕ್ಸಿಜನ್ ಸಿಗುತ್ತೆ. ನಾನಿಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದಾಗ ಬೆಂಗಳೂರು ಜನನೂ ನನ್ನನ್ನು ಗೇಲಿ ಮಾಡಿದ್ರು. ಈ ಸುತ್ತಮುತ್ತ ಇರೋ ಹಳ್ಳಿ ಜನನೂ ನನ್ನನ್ನು ನೋಡಿ ನಗ್ತಾಯಿದ್ರು, ಇವ್ರೇನೋ ದುಡ್ಡಿದೆ ಜಾಸ್ತಿ ಅಂತೇಳಿ ಇದೇನೋ ಮಾಡ್ತಾಯಿದ್ದಾರೆ ಅಂತ. ಈಗ 2ನೇ ಸಾರಿ ಬಂದಾಗ ನೋಡಿಬಿಟ್ಟು ಖುಷಿ ಪಡ್ತಾರೆ. ಸಾರ್ ತುಂಬ ಚೆನ್ನಾಗಿದೆ ಅಂತೇಳಿ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ.